ಇಂದಿನಿಂದ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಟಿಕೆಟ್ ದರ ಹೆಚ್ಚಳ ಪ್ರಯಾಣಿಕರಿಗೆ ಶಾಕ್ ನೀಡ್ತಾ ಇದೆ. ಹೊಸ ವರ್ಷದ ಹೊಸ್ತಿಲಲ್ಲೇ ಟಿಕೆಟ್ ದರ ಏರಿಕೆಯಾಗಿದೆ. ನಿನ್ನೆ ಮಧ್ಯರಾತ್ರಿಯಿಂದಲೇ ಪರಿಷ್ಕೃತ ಬಸ್ ಟಿಕೆಟ್ ದರ ಜಾರಿಯಾಗಿದ್ದು, ಸಾರಿಗೆ ಇಲಾಖೆಯು ಟಿಕೆಟ್ ದರವನ್ನು 15% ಹೆಚ್ಚಳ ಮಾಡಿದೆ. ಬಿಎಂಟಿಸಿ ವೋಲ್ವೋ ವಾಯುವಜ್ರ ಟಿಕೆಟ್ ದರ ಏರಿಕೆಯಾಗಿದೆ. ಮೆಜೆಸ್ಟಿಕ್ನಿಂದ ಏರ್ಪೋರ್ಟ್ ಟಿಕೆಟ್ ದರ ಹೆಚ್ಚಳವಾಗಿದ್ದು, ₹250 ಇದ್ದಂತ ಟಿಕೆಟ್ ದರ ಇವತ್ತಿನಿಂದ ₹290ಗೆ ಏರಿದೆ. ಜಿಎಸ್ಟಿ ಸೇರಿ ವಾಯುವಜ್ರ ಎಸಿ ಬಸ್ ಟಿಕೆಟ್ ದರ ಏರಿಕೆಯಾಗಿದೆ. ರಾಜ್ಯ ಸರ್ಕಾರ ಬಸ್ ಟಿಕೆಟ್ ದರ ಏರಿಸಿರುವುದಕ್ಕೆ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಪರ ವಿರೋಧದ ನಡುವೆನೂ ಕೂಡ ಸಾರಿಗೆ ಇಲಾಖೆ ಬಸ್ ಟಿಕೆಟ್ ದರವನ್ನ ಏರಿಕೆ ಮಾಡಿದೆ. ದುಬಾರಿ ದುನಿಯಾದಲ್ಲಿ ಬದುಕೋದೇ ಕಷ್ಟವಾಗಿದೆ. ಈಗ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡಿದ್ರೆ ಹೇಗೆ ಅಂತ ಜನ ಕಿಡಿಕಾರಿದ್ರು. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಟಿಕೆಟ್ ದರ ಏರಿಕೆಯಾಗಿದೆ. ಇದೀಗ ಬೆಂಗಳೂರಿನಲ್ಲಿ ಆಟೋ ದರ ಏರಿಕೆಗೆ ಒತ್ತಡ ಹಾಕಲಾಗ್ತಾ ಇದೆ. ಆಟೋ ಚಾಲಕ ಸಂಘಟನೆಗಳು ಬೆಂಗಳೂರು ನಗರ ಡಿಸಿಗೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಕಿಲೋಮೀಟರ್ಗೆ ₹5 ಏರಿಕೆ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಆಟೋ ದರ ಮಿನಿಮಂ ಮೀಟರ್ ದರ 2 ಕಿಲೋಮೀಟರ್ಗೆ ₹30 ಇದೆ. ಈ ದರವನ್ನು ₹40ಗೆ ಹೆಚ್ಚಳ ಮಾಡಿ ಅಂತ ಡಿಸಿಗೆ ಆಟೋ ಚಾಲಕ ಸಂಘಟನೆಗಳು ಮನವಿಯನ್ನ ಮಾಡಿವೆ. ಈ ಸಂಬಂಧ ಕಳೆದ ತಿಂಗಳು 23ನೇ ತಾರೀಕು ಆಟೋ ಅಸೋಸಿಯೇಷನ್ ಜೊತೆಗೆ ಸಭೆಯನ್ನ ಕರೆಯಲಾಗಿತ್ತು. ಆದರೆ ಈ ಸಭೆಯನ್ನ ಮುಂದೂಡಲಾಗಿದೆ. ಸರ್ಕಾರಿ ಬಸ್ ಟಿಕೆಟ್ ದರ ಏರಿಕೆ ಬೆನ್ನಲ್ಲೇ ನಮ್ಮ ಮೆಟ್ರೋ ಪ್ರಯಾಣಿಕರಿಗೂ ಬೆಲೆ ಏರಿಕೆಯ ಆಘಾತ ಎದುರಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಹೊಸ ವರ್ಷದ ಮೊದಲ ತಿಂಗಳಿನಲ್ಲೇ ಪ್ರಯಾಣ ದರ ಏರಿಕೆ ಮಾಡುವುದಕ್ಕೆ ಬಿಎಂಆರ್ಸಿಎಲ್ ಸಿದ್ಧತೆ ನಡೆಸಿದ್ದು, 15% 20% ಪ್ರಯಾಣ ದರ ಏರಿಕೆಯಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮೈಸೂರಿನ ಇನ್ಫೋಸಿಸ್ ಕ್ಯಾಂಪಸ್ನಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ. ಸಿಬ್ಬಂದಿ ಮೊಬೈಲ್ನಲ್ಲಿ ಚಿರತೆ ಓಡಾಟದ ದೃಶ್ಯ ಸೆರೆಯಾಗಿದೆ. ಕ್ಯಾಂಪಸ್ನಲ್ಲಿ ಚಿರತೆ ಕಂಡು ಸಿಬ್ಬಂದಿ ಆತಂಕಕ್ಕೊಳಗಾಗಿದ್ದಾರೆ. ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಾಗೆ ದೆಹಲಿಗೆ ಮೋದಿ ಭರ್ಜರಿ ಗಿಫ್ಟ್ ಅನ್ನು ಕೊಡೋದಕ್ಕೆ ತಯಾರಾಗಿದ್ದಾರೆ. ದೆಹಲಿಯಲ್ಲಿ ಇವತ್ತು 12,200 ಕೋಟಿಗೂ ಹೆಚ್ಚು ಮೊತ್ತದ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಮೋದಿ ಚಾಲನೆ ನೀಡಲಿದ್ದಾರೆ. ಎನ್ಡಿಟಿವಿ ವರದಿಗಾರ ಮುಖೇಶ್ ಚಂದ್ರಶೇಖರ್ ಹತ್ಯೆ ಸಂಬಂಧ 3 ಬಂಧಿಸಲಾಗಿದ್ದು, ಅದರಲ್ಲಿ 2 ಸಂಬಂಧಿಕರು ಕೂಡ ಸೇರಿದ್ದಾರೆ. ಸೋದರ ಸಂಬಂಧಿ ರಿತೇಶ್ ಚಂದ್ರಶೇಖರ್, ದಿನೇಶ್ ಚಂದ್ರಶೇಖರ್ ಮತ್ತೆ ಮಹೇಂದ್ರ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಖ್ಯಾತ ಬಾಲಿವುಡ್ ನಟಿ ದಿವಂಗತ ಶ್ರೀದೇವಿ ಮಗಳು ಜಾನ್ವಿ ಕಪೂರ್ ತನ್ನ ಬಾಯ್ ಫ್ರೆಂಡ್ ಜೊತೆ ತಿರುಪತಿಯ ಬಾಲಾಜಿ ದರ್ಶನಕ್ಕೆ ಬಂದಿದ್ದಾರೆ. ಅವಾಗವಾಗ ತಿರುಪತಿಗೆ ಜಾನ್ವಿ ಕಪೂರ್ ಬರ್ತಾ ಇರ್ತಾರೆ. ಆದ್ರೆ ಈ ಸಾರಿ ತನ್ನ ಬಾಯ್ ಫ್ರೆಂಡ್ ಶಿಖರ್ ಪಹಾಡಿಯ ಜೊತೆ ಆಗಮಿಸಿ ತಿರುಪತಿ ದೇವರ ದರ್ಶನವನ್ನ ಮಾಡಿರೋದು ಕುತೂಹಲ ಮೂಡಿಸಿದೆ.